ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ, ಓಕೆನಾ ಫ್ರೆಂಡ್? ನೋಡಿ, ನಾನು ಇವಾಗ ಒಂದು ಸ್ವಲ್ಪ ಎಲ್ಲ ಕೆಲಸ ಮಾಡಿಕೊಂಡೆ. ಬೆಳಗ್ಗೆ ಟಿಫನಲ್ಲಿ ತಿಂದಾಯಿತು, ಕೆಲಸನೂ ಮಾಡ್ಕೋಬೇಕು ಬೇಗ ಬೇಗ ಅಂದ್ಕೊಂಡು ಸರಿ ಅಂದ್ಬಿಟ್ಟು ನೆನ್ನೆ ತಾನೇ ಸ್ನಾನ ಮಾಡಿದ್ವಿ, ಮತ್ತು ದಿನ ತಲೆ ಸ್ನಾನ ಮಾಡಿದೆ ಯಾರು ಅಂದ್ಬಿಟ್ಟು ನಾನು ಎಣ್ಣೆ ಹಚ್ಬಿಡ್ತೀನಿ. ಕೈ ಎಣ್ಣೆ ಯಾಕೋ ಕಣ್ಣೆಲ್ಲ ಉರಿತಾಯಿತ್ತು, ನನಗೂ ಉರಿತಾಯಿತ್ತು, ನನ್ನ ಮಗಳಿಗೂ ಅಷ್ಟೇ. ಅವನಿಗೂ ಅಮ್ಮ ಯಾಕೋ ಕಣ್ಣೆಲ್ಲ ಉರಿ ಅಂತ ಇದ್ದ. ಸರಿ ಅಂದ್ಬಿಟ್ಟು ನಾನು ಹರಳೆಣ್ಣೆ ಮತ್ತು ಕೊಬ್ಬರೆಣ್ಣೆ ಎರಡನ್ನೂ ಬಿಸಿ ಮಾಡ್ಕೊಂಡು ಹಚ್ತೀನಿ ಬಿಡು ಅಮ್ಮು ಅಂದ್ಬಿಟ್ಟು ನಾನು ಫಸ್ಟ್ ಅವಳಿಗೆ ಹಚ್ತಾ ಇದ್ದೆ. ಕ್ಲೀನಾಗಿ ಬಗೆ ಮಾಡಿ ಕ್ಲೀನಾಗಿ ಹಚ್ಕೊತೀನಿ. ಯಾಕೆಂದರೆ ಅವಳು ಉದ್ದ ಕೂದಲಿರೋದ್ರಿಂದ ನನಗೆ ಹಂಗಂಗೆ ಹಚ್ಚೋಕ್ಕಾಗೋದಿಲ್ಲ, ಆವಾಗ ಕ್ಲೀನಾಗಿ ಆಗೋಲ್ಲ. ಕೂದಲಿಗೆ ಹಚ್ಚಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಪಕ್ಷ ಕ್ಲೀನಾಗಿ ಬಗೆ ಮಾಡಿ ಕ್ಲೀನಾಗಿ ಚೂರೇ ನೋಡ್ಕೊಂಡು ಕ್ಲೀನಾಗಿ ಬಿಸಿ ಇರುತ್ತಲ್ಲ ಎಣ್ಣೆ, ಅವಾಗ ಬಿಸಿ ಇರೋದನ್ನ ಬುಡಕ್ಕೆ ಹಚ್ಚಿದ್ರೆ ಚೆನ್ನಾಗಿ ಇದಾಗುತ್ತೆ, ಒಂಥರ ಬುಡಕ್ಕೆ ಬೇರಿಗೆಲ್ಲ ಇದಾಗುತ್ತೆ. ಅದಕ್ಕೆ ಸರಿ ಅಂದ್ಬಿಟ್ಟು ಕ್ಲೀನಾಗಿ ಅವಳಿಗೆ ಎಣ್ಣೆ ಹಚ್ಬಿಟ್ಟು ಜಡೆ ಮೇಲೆ ತುರ್ಕು ಕಡ್ಕೊತೀನಿ. ಸರಿ ಅಮ್ಮು, ನಾನು ಗೀಸರ್ ಆನ್ ಮಾಡಿದ್ದೀನಿ, ಸ್ನಾನ ಮಾಡ್ಕೊ ಕ್ಲೀನಾಗಿ ಅಂತ ಮೈಗೆಲ್ಲ ಅಂದ್ಕೊಂಡು ದಿನ ಸ್ನಾನ ಮಾಡ್ಕೊತಾ ಇರ್ತಾರೆ. ಇವಾಗ ಹರಳೆಣ್ಣೆ ಹಚ್ಚಿದ್ದೀನಲ್ಲ, ಸ್ವಲ್ಪ ಮೆಸ್ಸಿ ಥರ ಇರುತ್ತೆ ಅಂತ ಅವಳು ಏನು ಅಂದ್ಕೊಳೋದೇ ಇಲ್ಲ. ಅವಳಿಗೆ ಅಂತ ಇರ್ತೀನಿ ಉದ್ದ ಕೂದಲು ಬೇಕು ಅಂದರೆ ಹಚ್ಕೋ ಅಂತ. ಅದಕ್ಕೆ ಕ್ಲೀನಾಗಿ ಫಸ್ಟು ಹಚ್ಕೊಂಬಿಟ್ಟು ಅವನಿಗೂ ಕ್ಲೀನಾಗಿ ತಿಕ್ಬಿಡ್ತೀನಿ. ನೆತ್ತಿಗೆ ತಿಕ್ಕಿದ್ರೆ ಅವನಿಗೂ ಚೆನ್ನಾಗಿರುತ್ತೆ. ಅದಕ್ಕೆ ನೀನು ಸ್ನಾನ ಮಾಡ್ಕೊ ಮೈಗೆ ಅಂತ ನಾನು ಹಂಗೇನೆ ಕುತ್ಕೊಂಡ್ಬಿಟ್ಟು ನಾನು ಕ್ಲೀನಾಗಿ ತಲೆಗೆಲ್ಲ ಎಣ್ಣೆ ಹಚ್ಕೊತೀನಿ. ಹಚ್ಕೊಬಿಟ್ಟು ಇನ್ನೇನಿಲ್ಲ ಮತ್ತೆ ಕೆಲಸ ಎಲ್ಲ ಮಾಡ್ಕೊಂಬಿಟ್ಟು ಬೇಗ ಅಡುಗೆ ಮಾಡಬೇಕು. ಅದಕ್ಕೆ ಬೇಗ ಅಡುಗೆ ಮಾಡ್ತಾಯಿದ್ದೀನಿ. ಇವಾಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದುಬಿಟ್ಟೆ. ಬಂದ ತಕ್ಷಣ ಬೇಗ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೆ. ಏನು ಸಾಂಬಾರು ಮಾಡೋದಕ್ಕೆ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಓ ಓ ಪಾತ್ರೆನೇ ಇದು, ಒಂದು 4 ತೊಳ್ಕೊಬೇಕು. ಅದಕ್ಕೆ ಬೇಗ ಬೇಗ ಸಾಂಬಾರು ಮಾಡಿಬಿಡ್ತೀನಿ. ಚೆನ್ನಾಗಿದೆ ನೋಡಿ. ಅಮ್ಮಮ್ಮೆಲ್ಲ ಅಂದರೆ ನಾಟಿ ಆದರೆ ಹೆಂಗಿರುತ್ತೆ ಗೊತ್ತಾ, ಒಂಥರ ಈ ಥರ ಕಲರ್ ಇರೋಲ್ಲ, ಒಂದು ಸ್ವಲ್ಪ ಕಲರ್ ಡಿಮ್ ಇರುತ್ತೆ. ಇದು ಸ್ವಲ್ಪ ಇದು ಫಾರಮ್ ಅನಿಸುತ್ತೆ, ಅದಕ್ಕೆ ಈ ಥರ ಕಲರ್ ಇದೆ. ಬೇಗ ಸಾಂಬಾರು ಮಾಡಿಬಿಡ್ತೀನಿ. ಫಸ್ಟು ಕಾಯಿ ತೊಳ್ಕೊಬಿಡ್ತೀನಿ. ಬೆಳಗ್ಗೆ ಒಂಚೂರು ಉಪ್ಪಿಟ್ಟು ಮಾಡಿದ್ದೆ, ಅದಕ್ಕೆ ಕಾಯಿ ಇದು ಮಾಡ್ಕೊಂಡಿದ್ದೆ, ಹೊಡ್ಕೊಂಡಿದ್ದೆ. ಇನ್ನು ಸ್ವಲ್ಪ ತುರಿಬಿಟ್ಟು ಸಾಂಬಾರಿಗೆ ಇವಾಗಂತೂ ಕಾಯಿ ರೇಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಇವಾಗಂತೂ ಕಾಯಿ ಕೂಡ ಇಲ್ಲ. ಅಮ್ಮ ಎಳ್ಳಿರೆಲ್ಲ ಕೊಟ್ಬಿಟ್ಟಿದ್ದಾರೆ, ತೆಂಗಿನಕಾಯಿನೇ ಇಲ್ದಂಗೆ ಆಗ್ಬಿಟ್ಟಿದೆ ಇವಾಗ. ಅಯ್ಯೋ, ಮೇಲ್ಗಡೆ ಇದ್ವು, ಅದನ್ನೇ ಪಾಪ ಅಮ್ಮ ತಿಳ್ಕೊಟ್ಟಿದ್ದಾರೆ. ಅದಕ್ಕೆ ನಾನೇ ದಸಿ ಇದೆಯಲ್ಲ ಸುಳ್ಕೊಂಡಿದ್ದೆ ಬೆಳಗ್ಗೆ. ಫ್ರೆಶ್ ಕಾಯಿ ನೋಡಿ, ಫ್ರೆಶ್ ಕಾಯಿ. ಎಳ್ಳಿ ಏನು ಸಿಹಿರುತ್ತೆ ಗೊತ್ತಾ, ಬೆಳಗ್ಗೆ ಸುಳ್ಕೊಂಡಿದ್ನಲ್ಲ ಅದೇ ಎಳ್ಳಿ ಕುಡಿದ್ಬಿಟ್ಟು ಎಷ್ಟು ಸಿಹಿ ಇರುತ್ತೆ ಗೊತ್ತಾ, ಹಂಗೆ ಅದ್ರ ಸಿಹಿ ಇರುತ್ತೆ. ಕಾಯಿ ಹಾಕಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ. ಒಬ್ಬೊಬ್ರು ಹಂಗೆ ಮಸಾಲೆ ಎಲ್ಲ ಹಾಕಿ ಮಾಡ್ತಾರೆ, ನಾನು ಈ ಥರ ಮಾಡ್ಕೊಂಡು ತೋರಿಸ್ತೀನಿ. ತುರ್ಕೊಬಿಟ್ಟೆ ಕಾಯೆಲ್ಲ ನೋಡಿ. ಅಮ್ಮ ಬೈತಾ ಇರ್ತಾರೆ, ಇದ್ರೊಳಗಡೆ ಇದೆಯಲ್ಲ ಇದನ್ನೆಲ್ಲ ಸ್ಪೂನಲ್ಲಿ ಎರೆದ್ಬಿಟ್ಟು ಹಾಕು ಅಂತ. ಸ್ಪೂನಲ್ಲಿ ಹಿಂಗೆಲ್ಲ ಇದು ಮಾಡಿ ಹಾಕು ಅಂತ ಬೈತಾ ಇರುತ್ತೆ ನೋಡಿ. ಒಂದು ಸ್ಪೂನ್ ಅಷ್ಟಿದೆ, ಕಾಣ್ತಿದೆಯಾ? ಹಿಂಗೆ ಬೆಳಿತೀವಲ್ಲ ಅದಕ್ಕೆ ನಿನಗೆ ಅಂತ ಬೈತಾ ಇರುತ್ತೆ ನಮ್ಮಮ್ಮ. ಅಮ್ಮಮ್ಮನಲ್ಲಿ ಹಂಗೆ ತುರ್ದು ಹಾಕ್ಬಿಡ್ತಾ ಇರ್ತೀನಲ್ಲ, ಅದಕ್ಕೆ ನೋಡಿ ಚೆನ್ನಾಗಿರುತ್ತೆ. ಹಣ್ಣುಗಾಯಿ ಅಲ್ವಾ, ಏನಾಗಲ್ಲ. ಇದನ್ನು ಡಸ್ಟ್ಬಿನ್ನಿಗೆ ಹಾಕೋದಾಯ್ತು. ಫಸ್ಟ್ ನಾನು ಬೇಳೆ ಕೂಗಕ್ಕೆ ಇಟ್ಕೊಬಿಡ್ತೀನಿ ಕುಕ್ಕರಲ್ಲಿ. ಫಸ್ಟು ಬೇಳೆ ಕೂಗಕ್ಕೆ ಇಟ್ಕೊಬಿಡ್ತೀನಿ. ಈ ಕಡೆ ಸೈಡ್ ಬೇರೆ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಬದನೆಕಾಯಿ ಬೇರೆ ಬೇಯಿಸ್ಕೊತೀನಿ, ಅದು ಬೇಗ ಬೆಂದೋಗ್ಬಿಡುತ್ತೆ ಅಂತ ಅಷ್ಟೇ. ತೊಗರಿಬೇಳೆನ ಕ್ಲೀನಾಗಿ ವಾಶ್ ಮಾಡಿ ಒಂದೆರಡು ಕೂಗಿಸ್ಕೊಂತೀನಿ ಸಾಕು. ಹಾಂ, ಇರ್ಬೋದೇನ. ಬೇಳೆ ಕೂಗಿಸ್ಕೊಂಡ್ಬಿಡ್ತೀನಿ.
ಒಂಚೂರು ಉಪ್ಪು ಹಾಕೊಂಡು ಕೂಗಿಸ್ಕೋಬೇಕು. ಬೇಳೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಕೂಗಿಸ್ಕೊಂಡ್ಬಿಟ್ಟು ಈರುಳ್ಳಿ ಎಲ್ಲ ಕುಯ್ಕೊಂಡ್ಬಿಡ್ತೀನಿ. ಬೇಗ ಅದು ಕೂಗಿದ್ರೊಳಗಡೆ ಕುಕ್ಕರಿಗೆ ಅನ್ನಕ್ಕೆ ಇಟ್ಬಿಡ್ತೀನಿ. ಈ ಕಡೆ ಸೈಡ್ ನುಗ್ಗೆಕಾಯಿನ ಇಷ್ಟಿಷ್ಟು ಸಣ್ಣ ಸಣ್ಣಗೆ. ಒಬ್ರೊಬ್ರು ಫುಲ್ಲು ಇದನ್ನು ಸಿಪ್ಪೆನೆಲ್ಲ ತೆಗಿತಾರೆ, ತೆಗೆದ್ರೆ ಟೇಸ್ಟೇ ಇರೋದಿಲ್ಲ. ಸ್ವಲ್ಪ ಇವಾಗ ಇಷ್ಟು ಬಂದಿರುತ್ತಲ್ವಾ, ಇದನ್ನು ಇಷ್ಟೇ ಹಿಂಗೆ ಅಂದ್ಕೊಂಡ್ರೆ ಸಾಕು. ಫುಲ್ಲು ತೆಗೆದ್ರೆ ಏನು ಅವಶ್ಯಕತೆ ಇಲ್ಲ. ಇಷ್ಟಿಷ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೊತೀವಿ. ನುಗ್ಗೆಕಾಯಿ ಸಾಂಬಾರು ಒಂಥರ ಟೇಸ್ಟ್ ಚೆಂದ ಅಲ್ವಾ? ಒಂಥರ ಎಲ್ಲ ಅದು ಏನು ಅನಿಸುತ್ತೋ ಏನೋ ಗೊತ್ತಿಲ್ಲ. ಚಿಕನ್ ಹಾಕಿದ್ರೆ ಚಿಕನ್ ಸಾಂಬಾರು ಚೆನ್ನಾಗಿರುತ್ತೆ, ನುಗ್ಗೆಕಾಯಿ ಹಾಕಿದ್ರೆ ನುಗ್ಗೆಕಾಯಿ ಸಾಂಬಾರು ಚೆನ್ನಾಗಿರುತ್ತೆ. ಆಮೇಲೆ ಮೂಲಂಗಿ ಹಾಕಿದ್ರೆ ಮೂಲಂಗಿ ಫ್ಲೇವರ್ ಇರುತ್ತೆ. ಒಂಥರ ಏನೋ ಅಲ್ವಾ? ಅದಕ್ಕೇನೆ. ಮತ್ತು ಜನನೂ ಅಷ್ಟೇ, ಎಲ್ಲರೂ ಒಳ್ಳೆಯವರಿರಲ್ಲ, ಎಲ್ಲರೂ ಕೆಟ್ಟವರಿರಲ್ಲ. ಎಲ್ಲರ ಮನಸ್ಸಲ್ಲಿ ಬೇರೆ ಬೇರೆ ಥರ ಫೀಲಿಂಗ್ ಇರುತ್ತೆ, ಬೇರೆ ಬೇರೆ ಭಾವನೆಗಳಿರುತ್ತೆ. ಅದೇ ಥರನೂ ತರಕಾರಿಲಿ ಹೆಂಗೆ ಬೇರೆ ಬೇರೆ ಥರ ಇದು ಟೇಸ್ಟ್ ಬರುತ್ತೆ, ಮನುಷ್ಯರಲ್ಲೂ ಅಷ್ಟೇ. ಎಲ್ಲರ ಮನಸ್ಸಲ್ಲಿ ಒಂದೇ ಥರ ಭಾವನೆ ಇರಲ್ಲ, ಎಲ್ಲರ ಮನಸ್ಸಲ್ಲೂ ಒಂದೊಂದು ಥರ ಭಾವನೆ ಇರುತ್ತೆ. ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಅವ್ರಿಗೆ ಅದು ಇಷ್ಟ ಇಲ್ಲ, ಇದು ಇಷ್ಟ ಅಂದರೆ ಅವ್ರಿಗೆ ಇಷ್ಟ. ಅದು ತಿನ್ನೋದು ಬಿಡೋದು, ತಗೊಳೋದು ಬಿಡೋದು, ಹಾಕೊಳ್ಳೋದು ಬಿಡೋದು. ಯಾರು ಅದನ್ನು ಇದು ಮಾಡೋಕ್ಕಾಗೋದಿಲ್ಲ. ಯಾರ ಭಾವನೆಯಲ್ಲೂ ಆಟ ಆಡೋಕ್ಕೆ ಹೋಗ್ಬಾರ್ದಷ್ಟೇ. ಖುಷಿಯಾಗಿರೋಕೆ ಅವ್ರ ಖುಷಿ ಅವ್ರಿಗೆ ಬಿಟ್ಟಿರಬೇಕು. ನನಗೆ ನನ್ನ ಮನಸ್ಸಲ್ಲಿರೋದು. ಅವ್ರವ್ರ ಇಷ್ಟ ಅವ್ರವ್ರದ್ದು. ಅದನ್ನು ಮಾಡು ಇದನ್ನು ಮಾಡಬೇಡ ಹಂಗೆ ಹಿಂಗೆ ಅಂತ ಅನ್ನೋಕ್ಕೆ ನನಗೆ ಇಷ್ಟನೇ ಆಗಲ್ಲ. ಆ ಥರ ಕುಯ್ಕೊಂಡ್ಬಿಡ್ತೀನಿ. ಸಾಂಬಾರು ಮುದ್ದೆ ಮಾಡ್ಕೊಂಡು ತಿಂತೀರಿ, ಏನು ಚೆನ್ನಾಗಿರುತ್ತೆ ಅಂತ. ಉಪ್ಪಿಟ್ಟು ಮಾಡ್ಕೊಂಡಿದ್ನಲ್ಲ, ಅದಕ್ಕೇ ರಾತ್ರಿ ಮಸಾಲೆ ರೊಟ್ಟಿ ಮಾಡಿ ಚಟ್ನಿ ಮಾಡಿದ್ದೆ. ಅದೇನೋ ಗೊತ್ತಿಲ್ಲ, ರೊಟ್ಟಿ ಚಪಾತಿ ಈ ಥರ ತಿನ್ಬೇಕು ಅನಿಸುತ್ತೆ, ಅನ್ನ ಎಲ್ಲ ತಿನ್ನಬೇಕು ಅಂತಲೇ ಅನಿಸಲ್ಲ. ನೋಡಿ ಕಾಯಿ ಎಷ್ಟು ಚೆನ್ನಾಗಿದೆ ಅಂತ, ಫ್ರೆಶ್ ಆಗಿದೆ. ತುರ್ಕೊಂಡಿದ್ದೀನಿ. ಈ ಕಡೆ ಎಲ್ಲ ಕುಯ್ಕೊಂಡೆ. ಇವಾಗ ಟೊಮೊಟೊ ಈರುಳ್ಳಿ ಎಲ್ಲ ಮಿಕ್ಸಿಗೆ ಬೇಗ ಹಾಕ್ಕೊತೀವಿ. ಇವಾಗ ಬದನೆಕಾಯಿ ಆಲೂಗಡ್ಡೆ ಇತ್ತು, ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ಅದ್ರ ಬೇರೆ ಕಡೆ ಸಪ್ರೇಟ್ ಬೇಯಿಸ್ಕೊಬೇಕು. ನಾನೇನು ಮಾಡ್ತಿದ್ದೆ ಗೊತ್ತಾ, ಫಸ್ಟು ಕುಕ್ಕರಲ್ಲೇ ಹಾಕ್ಬಿಡ್ತಿದ್ದೆ, ಯಾಕೋ ಟೇಸ್ಟೇ ಚೆನ್ನಾಗಿರ್ತಿರ್ಲಿಲ್ಲ. ಅದಕ್ಕೆ ಫಸ್ಟ್ ಏನು ಮಾಡ್ಕೊತೀನಿ, ಬೇಳೆ ಮತ್ತು ಸಪ್ರೇಟ್ ಬೇಯಿಸ್ಕೊಂಡು ಮತ್ತೊಂದು ತಪ್ಪಲಿಲಿ ಆಲೂಗಡ್ಡೆ ಮತ್ತು ಬದನೆಕಾಯಿ ಇದು ನುಗ್ಗೆಕಾಯಿ ಅದನ್ನು ಸಪ್ರೇಟಾಗಿ ಒಂಚೂರು ಉಪ್ಪು ಹಾಕೊಂಡು ಬೇಯಿಸ್ಕೊತೀನಿ. ಆಗ ಚೆನ್ನಾಗಿರುತ್ತೆ. ಅದಕ್ಕೆ ಆ ಕಡೆ ಒಂದು ಬಟ್ಲಲ್ಲಿ ಬೇಯಿಸ್ಕೊತಾ ಇದ್ದೆ. ಈ ಕಡೆ ಜಾರ್ ತೊಗೊಂಡಿದ್ದೀನಿ. ಜಾರಿಗೆ ಮಾಮೂಲಿ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಕಾಯಿ ತುರಿ, ಫ್ರೆಶ್ ಆಗಿ ಕಾಯಿ ತುರಿ ಅವಾಗಿಂದೆ ಅಲ್ವಾ ಚೆನ್ನಾಗಿದೆ. ಆಮೇಲೆ ಬೆಳ್ಳುಳ್ಳಿ ಒಂಚೂರು, ಇನ್ನು ಧನಿಯಾ ಪೌಡ್ರು, ಖಾರದ ಪುಡಿ ಅಷ್ಟೇ ಎಲ್ಲ ಮಿಕ್ಸ್ ಮಾಡ್ಕೊಂಡು, ನೀವು ಬೇಕು ಅಂದರೆ ಹುಳಿ ಟೊಮೊಟೊ ಹಣ್ಣು ಹಾಕ್ಕೊಂಡ್ರೆ ನೀವು ಹುಣಸೆಹಣ್ಣು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಸಿಹಿ ಟೊಮೊಟೊ ಹಣ್ಣು ಆದರೆ ಹುಣಸೆಹಣ್ಣು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹುಳಿ ಖಾರ ಈ ಥರ ಇದ್ರೇ ಚೆಂದ. ಇವಾಗ ಯಾಕೋ ವೆದರ್ ಬೇರೆ ಚೇಂಜ್ ಇರೋದಕ್ಕೂ ಅದಕ್ಕೂ ಹುಳಿ ಖಾರ ಈ ಥರನೇ ತಿನ್ನಬೇಕು ಅನಿಸ್ತಾ ಇರುತ್ತೆ. ಅದಕ್ಕೇ ಸರಿ ಅಂದ್ಬಿಟ್ಟು ನಾನು ಇದು ಒಂಥರ ಒಂದು ಚೆನ್ನಾಗಿರುತ್ತೆ ಸಾಂಬಾರು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಈ ಥರ ಎಷ್ಟು ಟೇಸ್ಟ್ ಫ್ಲೇವರೇ ಬೇರೆ ಥರ ಇರುತ್ತೆ, ಎಕ್ಸ್ಟ್ರಾ ಕೊಡುತ್ತೆ. ಸೊ ಅಂದ್ಬಿಟ್ಟು ನಾನು ಕ್ಲೀನಾಗಿ ಸಣ್ಣಕ್ಕೆ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೀವು ಇದು ಕೊತ್ತಂಬರಿ ಸೊಪ್ಪು ಹಾಕಬೇಕು ಅಂದರೆ ಚೆನ್ನಾಗಿರುತ್ತೆ ಟೇಸ್ಟ್, ಇಲ್ಲಾಂದರೂ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ನಾನಿವಾಗ ರುಬ್ಕೊಂಡಿದ್ದೀನಿ. ಈ ಕಡೆ ತರಕಾರಿನೂ ಅಷ್ಟೇ ಬೇಯಿಸ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದೀನಿ, 3 ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇವಾಗ ಒಗ್ಗರಣೆಗೆ ಒಂದು ತಪ್ಪಲಿ ತೊಗೊಳ್ಳಿ. ನಾನು ಮೀಡಿಯಮಾಗೆ ನನಗೆ ಎಷ್ಟು ಬೇಕು ಸಾಂಬಾರು ನೋಡ್ಕೊಂಡು ಆ ಥರ ತಪ್ಪಲಿ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಜನ ಮಾಡಬೇಕು ಅಂದರೆ ದೊಡ್ಡ ತಪ್ಪಲಿ ತೊಗೊಂಡು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ಅಷ್ಟೇ. ಮಾಮೂಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು ಸೊಪ್ಪು, ಈರುಳ್ಳಿ, ಒಂದು ಟೊಮೊಟೊ ಹಾಕಿ ಒಂಥರ ಟೇಸ್ಟೇ ಚೆನ್ನಾಗಿರುತ್ತೆ. ಅದಕ್ಕೆ ರುಬ್ಬಿರೋದನ್ನ ಒಂದು ಸೌಟಷ್ಟು ಹಾಕಿ ಫಸ್ಟು ಎಣ್ಣೆ ಒಳಗೆ ಫಸ್ಟ್ ಒಂಥರ ಚೆನ್ನಾಗಿರುತ್ತೆ. ಈ ಥರ ನೀವು ಒಂದು ಸಲ ಟ್ರೈ ಮಾಡ್ಬೋದು. ಸಡನ್ನಾಗಿ ಹಾಕೋದಕ್ಕಿಂತ ಒಂದು ಸೌಂಟಷ್ಟು ಹಾಕ್ಬಿಟ್ಟು ಎಣ್ಣೆ ಫಸ್ಟ್ ಫ್ರೈ ಆಮೇಲೆ ನಾವು ಮಾಮೂಲಿ ಮಿಕ್ಸಿಲಿ ರುಬ್ಬಿರೋದನ್ನ ಹಾಕೋದ. ಇದು ಹಸಿ ವಾಸನೆ ಇರುತ್ತಲ್ಲ, ಹಸಿ ವಾಸನೆ ಸ್ವಲ್ಪ ಹೋಗೋವರೆಗೂ ನಾವು ಇದು ಮಾಡ್ಕೋಬೇಕು. ಒಂದು ಸ್ವಲ್ಪ ಒಂಚೂರು ಕುದಿ ಬರೋವರೆಗೂ ನೀರು ಹಾಕ್ಬಾರ್ದು. ಫಸ್ಟೇ ನಾವು ಕುದಿ ಬರೋವಾಗ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಲಿ. ಆಮೇಲೆ ನಾನು ಇವಾಗ ನೋಡಿ ಹಸಿ ವಾಸನೆ ಹೋಗಿದೆ ಕ್ಲೀನಾಗಿ. ಅದಿಲ್ಲ ಅಂದರೆ ಒಂಥರ ಎಲ್ಲ ಒಂದ್ಸಲ ಇದು ಬೆಂದಿರೋದಲ್ವ, ಅದು ಹಸಿ ವಾಸನೆ ಒಂಥರ ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ಫಸ್ಟ್ ನಾನು ಹಸಿ ವಾಸನೆ ಹೋಗೋವರೆಗೂ ಇದು ಮಾಡಿಬಿಟ್ಟು ಇವಾಗ
ಇವಾಗ ಬೇಳೆ ಬಸ್ತಿನ ಕುಕ್ಕರ್ ಅದನ್ನು ಹಾಕೊಂಡು ನೀರು ಜಾಸ್ತಿ ಹಾಕೋಕೆ ಹೋಗ್ಬಾರ್ದು. ಫಸ್ಟು ಕುಕ್ಕರ್ಲು ಬೇಳೆ ಬಸ್ತಿರ್ತೀವಿ ಅದು ಇರುತ್ತೆ, ಮತ್ತು ಇದು ನುಗ್ಗೆಕಾಯಿ ಮತ್ತು ಬದನೆಕಾಯಿ ಆಲೂಗಡ್ಡೆ ಅದನ್ನು ಬೇಯಿಸ್ಕೊಂಡಿರ್ತೀವಿ, ಅದರೊಳಗೂ ನೀರಿರುತ್ತೆ. ಅದಕ್ಕೆ ನೋಡ್ಕೊಂಡು ಒಂದು ದಿವಸ ಏನು ಮಾಡಿದ್ದೆ ಗೊತ್ತಾ, ಹಿಂಗೆ ಮಾಡಿಬಿಟ್ಟು ಫಸ್ಟೇನು ಇದು ಮಿಕ್ಸಿ ಒಳಗಿಂದ ನೀರು ಇರುತ್ತೆ ಅದನ್ನೇ ಹಾಕ್ಬಿಟ್ಟು ಎಷ್ಟು ಸಲ ಬೇಳೆ ಅದು ಜಾಸ್ತಿ ಆಗೋದು ಇದು ರಸನ ಅದ್ರದ್ದು ಎತ್ತಿಕ್ಬಿಟ್ಟಿದೆ ಸೈಡಿಗೆ. ನೋಡಿ ಇವಾಗ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉಪ್ಪೆಲ್ಲ ಖಾರದ್ಬಿಟ್ಟು ನೋಡ್ಕೊಂಡೆ ಬೇಕಾದ್ರೆ ನೀವು ಖಾರ ಏನಾದ್ರು ಬೇಕು ಅಂದರೆ ನೀವು ಸ್ವಲ್ಪ ಹಾಕ್ಕೋಬೋದು. ಇವಾಗ ನಾನು ಅನ್ನನ ಇಕ್ಕಿದ್ದೆ ಈ ಕಡೆ, ಅದೇ ಕುಕ್ಕರ್ದು ಬೇಳೆ ಇದು ಮಾಡಿದ್ನಲ್ಲ ಅದ ಒಂಚೂರು ತೊಳೆದ್ಬಿಟ್ಟು ಅನ್ನ ಮಾಡಿಕೊಂಡೆ. ಸೊ ಒಂದು ಲೋಟ ಸಾಕು ನನಗೆ. ನಾವು ಮುದ್ದೆ ಮಾಡ್ಕೊತೀನಿ ಸ್ವಲ್ಪ ಅನ್ನ ಮಾಡ್ತೀನಿ, ಸುಮ್ಮನೆ ತಣ್ಣಗಾರೆ ಚೆನ್ನಾಗಿರೋದು ರಾತ್ರಿಗೆ ಅಂದ್ಬಿಟ್ಟು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ನುಗ್ಗೆಕಾಯಿ ಸಾಂಬಾರು ಎಷ್ಟು ಗಮ್ ಅಂತಿತ್ತು ಅಂದರೆ ಮಾತ್ರ ಸೂಪರಾಗಿತ್ತು. ಚಳಿಗೂ ಅದಕ್ಕೂ ಮಳೆ ಬೇರೆ ಬರ್ತಾ ಇತ್ತಲ್ಲ, ಬಿಸಿ ಬಿಸಿ ಮುದ್ದೆ ಎಲ್ಲ ಊಟ ಮಾಡಿಕೊಂಡೆ. ಎಲ್ಲ ಊಟ ಮಾಡಿದ್ವಿ. ಸಲಿ ಅಂದ್ಬಿಟ್ಟು ಬಟ್ಟೆನೂ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಇದ್ವಲ್ಲ, ಇವು ಯಾಕೋ ಬಟ್ಟೆನೂ ಒಣಗ್ತಾ ಇರಲಿಲ್ಲ. ನನಗಂತೂ ಇದಕ್ಕೇನು ಸ್ವಲ್ಪ ಮೇಲೆ ಒಣಗಿದ್ದು ಅದನ್ನೆಲ್ಲ ಸೋಫಾ ಮೇಲೆಲ್ಲ ಒಣಗಾಕಿ ಮಿಕ್ಕಿನ ಒಣಗಾಕೋಣ, ದಿನ ಇದೇ ಆಗೋಗ್ಬಿಡುತ್ತೆ ಬಿಡು ಅಂದ್ಬಿಟ್ಟು ನಾನು ಇವಾಗ ಅವನ್ನೆಲ್ಲ ತೊಗೊಂಡ್ಬಿಟ್ಟು ನಾನು ಸೋಫಾ ಮೇಲೆ ಒಳಗೆ ಸ್ವಲ್ಪ ಬೆಚ್ಚಗಿರುತ್ತಲ್ಲ ಒಣಕೊಳುತ್ತೆ. ಅದಕ್ಕೆ ಇವನ್ನೆಲ್ಲ ನಮ್ಮ ಮನೆಯವ್ರದ್ದೆಲ್ಲ ಬೇರೆ ಸಪ್ರೇಟ್ ಹಾಕ್ತೀನಿ. ಅವರ ಬೇರೆ ನನ್ನ ಬೇರೆ ನಮ್ಮ ಮನೆಯವ್ರದ್ದು ಬೇರೆ ಎಲ್ಲ ಸಪ್ರೇಟ್ ಹಾಕ್ಬಿಟ್ಟು ಇವಾಗ ಕ್ಲೀನಾಗಿ ಎಲ್ಲನೂ ಒಣಗಾಕೊತಾ ಇದ್ದೀನಿ. ಸ್ಕ್ರೀನ್ ಸ್ವಲ್ಪ ಹೊತ್ತು ಮನಸ್ಕೊಂಡು ಸ್ವಲ್ಪ ಹೊತ್ತು ಮನ್ಕೊಂಡಿದ್ದೆ ಮಧ್ಯಾಹ್ನ. ಇವಾಗ ಸ್ವಲ್ಪ ಸಂಜೆ ಆಗೋಯ್ತು, ಇನ್ನೇನು 5:30 ಆಯಿತು ಸರಿ ಅಂದ್ಬಿಟ್ಟು ಅವರೆಲ್ಲ ಮುಖ ತೊಳ್ಕೊತಾ ಇದ್ರು. ನಾನು ಸರಿ ಅಮ್ಮ ನೀನು ದೀಪ ಹಚ್ಬಿಡು, ನಾನು ನಿಮಗೆ ಏನೋ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೆ. ಏನು ಅಂತ ಕೇಳ್ತಾ ಇದ್ಲು. ಏನಿಲ್ಲ ಬಿಡು, ಹಾಲು ಕಾಯಿಸ್ಕೊಡ್ತೀನಿ, ಹಾಲು ಬಿಸ್ಕೆಟ್ ತಿನ್ನಂತೆ ಬಿಡು ಅಂತ ಅವ್ರಿಗೆ ಗೊತ್ತಿಲ್ದಂಗೆ ಮಾಡ್ತಾಯಿದ್ದೀನಿ, ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು. ಅದಕ್ಕೆ ಸರಿ ಅಂದ್ಬಿಟ್ಟು ಇವಾಗ ನೋಡಿ ಆ ಥರ ಹೇಳ್ತಾಳೆ ಅಂತ. ಅದಕ್ಕೆ ಫಸ್ಟ್ ನಾನು ಹಾಲು ಕಾಯೋಕೆ ಇಟ್ಬಿಟ್ಟು ಈ ಕಡೆ ಎಣ್ಣೆ ಇಕ್ಕಿದ್ದೆ. ಅವಳಿಗೆ ಗೊತ್ತಿಲ್ಲ, ಅವರಿಬ್ಬರು ಮುಖ ತಗೊಂಡು ರೆಡಿ ಆಗ್ತಾಯಿದ್ರು. ಅವಳು ಎಷ್ಟು ಚೆನ್ನಾಗಿ ದೀಪ ಹಚ್ತಾಳೆ ಗೊತ್ತಾ, ನನ್ನ ಮಗಳು ಎಷ್ಟು ಚೆನ್ನಾಗಿ ಕ್ಲೀನಾಗಿ ಇಟ್ಕೊತಾಳೆ. ಇಷ್ಟೊಂದು ಹೇಳಮ್ಮ ಏನು ಮಾಡೋಕ್ಕೆ ಅಡುಗೆ ಹೇಳಮ್ಮ ಪ್ಲೀಸಿಗ ಚಿಪ್ಸ್ ಮಾಡುತ್ತಮ್ಮ. ಅದು ನೀಟಾಗಿ ಕುಯ್ದು ಅದ ರೌಂಡು ತರೋಣ. ಆಲೂಗಡ್ಡೆ ತಗೋಬ. ಎಷ್ಟು? ಒಂದು 3. ಅಮ್ಮ ಕ್ಯಾರೆಟ್ ತಿನ್ಬೋದಾ? ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಮಕ್ಕಳಿಗೆ. ಏನೋ ಒಂಥರ ಅವಕ್ಕೆ ದೊಡ್ಡ ಆಸೆ ಏನಿರೋದೇ ಇಲ್ಲ, ಚಿಕ್ಕ ಆಸೆಗಳು. ಅದಕ್ಕೆ ನಾನು ಅವತ್ತು ಇದು ಹೊರಗಡೆ ಹೋಗಿದ್ದೆ, ನಾನು ಅವತ್ತು ಐಸ್ ಕ್ರೀಮ್ ತಿಂದಿದ್ದೆ. ಅವತ್ತು ಅಲ್ಲೊಂದು ಅಣ್ಣನ ಹತ್ರ ಅವ್ರು ಚಿಪ್ಸ್ ಅಂಗಡಿ ಇಟ್ಕೊಂಡಿದ್ದಾರೆ. ಅವ್ರು ಚಿಪ್ಸ್ ಮಾಡ್ತಾಯಿದ್ರಲ್ಲ, ಅವ್ರು ಎತ್ತರ ಮಾಡ್ತಾರೆ ಚಿಪ್ಸ್ ಅಂತ ನೋಡ್ಕೊಂಡು ನನಗೆ ಸರಿ ಅಂದ್ಬಿಟ್ಟು ನಾನು ನಮ್ಮ ಮಾಮೂಲಿ ಆಲೂಗಡ್ಡೆಯಲ್ಲಿ ಈ ಥರ ಚಿಪ್ಸ್ ಮಾಡೋಕ್ಕೆ ಬರೋದಿಲ್ಲ. ಅದು ನಾನು ಎಷ್ಟು ಸಲ ಟ್ರೈ ಮಾಡಿದ್ದೀನಿ ಗೊತ್ತಾ, ಫೋನಲ್ಲೆಲ್ಲ ನೋಡ್ಕೊಂಡು ಮಾಡಿದ್ದೀನಿ. ಅವರು ಚಿಪ್ಸ್ ಆಲೂಗಡ್ಡೆ ಅಂತ ಯಾರೂ ಇದು ಮೆನ್ಷನ್ನೇ ಮಾಡಿಲ್ಲ, ಬರೀ ಚಿಪ್ಸು ಅಂತ ಮಾಡಿದ್ರೆ ನಾನು ಸರಿ ಅಂದ್ಬಿಟ್ಟು ಮಾಮೂಲಿ ಆಲೂಗಡ್ಡೆಲಿ ಮಾಡೋಣ ಅಂತ ನೋಡಿದ್ರೆ ಟ್ರೈ ಮಾಡಿದ್ರೆ ಬರಲೇ ಇಲ್ಲ. ಸರಿ ಬಿಡು ಅಂದ್ಬಿಟ್ಟು ನಾನು ಹಣ ಒಂದು 2-3 ಆಲೂಗಡ್ಡೆ ಕೊಡಿ, ನಾನು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡ್ತೀನಿ ಅಂತ ಅಂದೆ. ಸರಿ 1-2 ಏನಕ್ಕೆ ಕೊಡ್ತೀನಿ ಅಂತ ಅಂದರು. ತಗೊಬಂದೆ ಮನೇಲಿ ಒಂದ್ಸರಿ ಟ್ರೈ ಮಾಡಿದೆ. ಸೂಪರಾಗಿತ್ತು ಗೊತ್ತಾ ಮಾತ್ರ. ಇದು ಚಿಪ್ಸ್ ಆಲೂಗಡ್ಡೆ ಅಂತ ನೀವು ಬೇಕಾದ್ರೆ ಎಲ್ಲಾದರೂ ಹೊರಗಡೆ ಏನಾರ ಬುಕ್ ಮಾಡ್ಕೋದೇನೋ ಗೊತ್ತಿರೋ, ನಾನು ಇಲ್ಲೆಲ್ಲೂ ಕೇಳೇ ಇಲ್ಲ. ಅಣ್ಣ ಹತ್ರ ಇಸ್ಕೊಂಬಿಟ್ಟು ನಾನು ತಂದ್ಬಿಟ್ಟು ತಗೊಬಂದ್ಬಿಟ್ಟು ನಾನು ಮಾಡ್ಕೊಡ್ತೀನಿ ಅಂದೆ. ಫಸ್ಟು ಕ್ಲೀನಾಗಿ ಪೀಲ್ ಮಾಡ್ಕೋಬೇಕು. ಪೀಲ್ ಮಾಡ್ಕೊಂಡು ಮಾಮೂಲಿ ಇದನ್ನೇನು ತೊಳೆಯೋದು ಔಡ್ಸೋದು ಅಂತ ಅವಶ್ಯಕತೆಯೇ ಇಲ್ಲ. ಹಂಗೇನೆ ನಾವು ಕ್ಲೀನಾಗಿ ಫಸ್ಟ್ ತೊಳ್ಕೊಂಡ್ಬಿಟ್ಟು ಇದಿರುತ್ತೆ, ಇದೇನಪ್ಪ ಚಿಪ್ಸ್ ಇದು ಮಾಡೋದು ಪೀಲ್ ಮಾಡೋದು ಅದು ತಗೋಬೇಕು. ಅದು ಎಣ್ಣೆ ಬಿಸಿ ಆಗಬೇಕು, ಚೆನ್ನಾಗಿ ಕಾಯ್ದಿರ್ಬೇಕು. ಕಾಯ್ದ ತಕ್ಷಣ ನಾವು ಬೇಕಾದ್ರೆ ಒಂದು ಪ್ಲೇಟಿಗೆ ನೀವು ಮಾಡ್ಕೊಂಡು ಒಂದೊಂದೇ ಬಿಡ್ಬೋದು. ನಾನು ಹಂಗಂಗೆ ಬೇಗ ಹಾಕ್ತಾಯಿದ್ದೆ ಅಷ್ಟೇ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಮಾತ್ರ ನನಗೆ ಫುಲ್ ಖುಷಿ ಆಯಿತು. ಇದೇ ಫಸ್ಟ್ ಟೈಮ್ ನಾನು ಮಾಡಿರೋದಲ್ವ ಅಂದ್ಬಿಟ್ಟು ಏನು ಚೆನ್ನಾಗಿತ್ತು ಗೊತ್ತಾ. ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ಬೇಗ ತೆಗಿಬೇಕಾಗಿತ್ತು, ಒಂಚೂರು ಕಲರ್ ಇದಾಗೋಗ್ಬಿಡ್ತು. ಇನ್ನೂ ಸ್ವಲ್ಪ ಎಲ್ಲೋ ಥರ ಇದ್ದಾಗೇ ತೆಗಿಬೇಕು.
ಒಂದ್ಸಲಿ ಅಲ್ಲಿ ಫಸ್ಟ್ ಟೈಮಲ್ಲ ನಾನು ಮಾಡೋದು. ನೆಕ್ಸ್ಟ್ ಟೈಮ್ ಬೇಕಾದ್ರೆ ನಾನು ಟ್ರೈ ಮಾಡ್ತೀನಿ, ಇನ್ನೂ ಇದ್ದಾವಲ್ಲ ಆಲೂಗಡ್ಡೆ ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಈ ಚಳಿಗೂ ಅದಕ್ಕೂ ಏನು ಚೆನ್ನಾಗಿತ್ತು ಅಂದರೆ ಮಾತ್ರ ಸ್ವಲ್ಪ ಉಪ್ಪು ಬಿಸಿ ತೆಗ್ದಿದ ತಕ್ಷಣ ನಾವು ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ಸೊ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿರುತ್ತೆ, ಹೆಂಗೆ ಸೌಂಡ್ ಬರ್ತಾಯಿತ್ತು ಅಂದರೆ ಕರುಮ್ ಥರ. ನನಗೆ ಮಾತ್ರ ತುಂಬ ಇಷ್ಟ. ನನ್ನ ಮಕ್ಳಿಗಂತೂ ಫುಲ್ ಖುಷಿ ಆಯಿತು. ಅಂಗಡಿಲೆಲ್ಲ ತಂದು ತಿನ್ನೋದಕ್ಕಿಂತ ಇದು ಇವಾಗಂತೂ ಏನು ತಂದು ತಿಂದ್ರೂ ಇದಾಗಿದೆ. ಅವು ಬಿಂಗು ಅಂತೆ ಅದು ಇದು ತಂದ್ಬಿಟ್ಟು 10 ರೂಪಾಯಿಗೆ ಬರೀ 4-5 ಇರುತ್ತೆ. ಅದು ತಿಂದ್ಬಿಟ್ಟು ಕೆಮ್ಮೆಲ್ಲ ಬರ್ಸ್ಕೊಳೋಕ್ಕಿಂತ ಇದು ನಾವು ಎಣ್ಣೆ ಏನಪ್ಪ ಎಣ್ಣೆ ಕಾಯ್ದಿರೋ ಎಣ್ಣೆಗೆ ಹಾಕಿದ್ರೆ ಅದನ್ನು ನಾವು ಅಡುಗೆಗೆ ಯೂಸ್ ಮಾಡ್ಕೋಬೋದು. ಅದಂತೂ ಇದ್ರ ಅಂಗಡಿಗಳಲ್ಲೆಲ್ಲ ಜಾಸ್ತಿ ಇದು ಅಂದರೆ ತುಂಬ ದಿವಸದ ಇಟ್ಕೊಂಡಿರ್ತಾರಲ್ವ, ಅದಕ್ಕೆ ನಾವು ಥರ ಆಗ್ಬಿಡ್ತು. ಇನ್ನು ಮಕ್ಳಿಗೂ ಕೆಮ್ಮು ಅದು ಇದು ಅಂತ ಆಗುತ್ತೆ. ಸರಿ ಬೇಡ ಬಿಡು ಅಂದ್ಬಿಟ್ಟು ನಾನೇ ಮಾಡ್ಕೊಡ್ತೀನಿ ಬಿಡು ಅಂದ್ಬಿಟ್ಟು ಮಾಡಿಕೊಟ್ಟೆ. ಫುಲ್ ಖುಷಿ ಆಗ್ತಿದೆ. ಅದಕ್ಕೆ ಹಾಲನ್ನ ಬಿಸಿ ಮಾಡಿದೆ. ಈ ಕಡೆ ನಾನು ಹಾಲನ್ನೇ ಕುಡಿತೀನಿ ಅಂದ್ಬಿಟ್ಟು ಅದಕ್ಕೆ ನಾನು ಹಾಲು 3 ಜನ ಹಾಲು ಕುಡಿಯೋಣ ಬಿಡು, ನಮ್ಮ ಮನೇಲಿ ಬಂದಿರಲಿಲ್ಲ, ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಅಂದರು. ನಾನು ಸರಿ ಬಿಡು ರಾತ್ರಿಗೆ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಂಡಿದ್ನಲ್ಲ, ಮುದ್ದೆ ಮತ್ತೆ ಮಾಡ್ಕೊಂಡ್ರೆ ಆಗುತ್ತೆ ಬಿಡು ಬಿಸಿ ಇದು ಅಂದ್ಬಿಟ್ಟು ಸುಮ್ಮನೆ ಅದೇ. ಇವಾಗ ಬೆಲ್ಲ ಇತ್ತು, ನಾನು ಬೆಲ್ಲ ನಿಂಗೇನು ಅದಕ್ಕೆ ಇವಾಗ ಸಕ್ಕರೆ ಯೂಸ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ. ಸಕ್ಕರೆ ತರೋದೇ ಬೇಡ ಅಂತ. ಬೆಲ್ಲ ಬೇಕಾದ್ರೆ ಜಜ್ಜಿ ಮಾಡೋದು ನಮಗೇನು ಕಷ್ಟ ಎಲ್ಲ. ಇವಾಗೆಲ್ಲ ಹೆಂಗೆ ಗೊತ್ತಾ, ಈಸಿ ಮೆಥಡ್ ಹುಡುಕ್ತಾ ಇರ್ತಾರೆ, ಕಷ್ಟನೇ ಆಗಂಗಿಲ್ಲ ಯಾರಿಗೂ. ಪರವಾಗಿಲ್ಲ, ಕಷ್ಟಪಟ್ಟು ಮಾಡಿರ್ತಾನೆ, ಆರೋಗ್ಯ ಚೆನ್ನಾಗಿರುತ್ತೆ. ಹಂಗೆ ನಾವು ನೋಡ್ಕೊಂಡು TV ನೋಡ್ಕೊಂಡು ನನ್ನ ಮಕ್ಳು ನಾನು 3 ಜನನ ಹಾಲು ಕುಡ್ಕೊಂಡು ಕುತ್ಕೊಂಡು ಎಷ್ಟು ಚೆನ್ನಾಗಿದೆ ಕರುಮ್ ಅಂತಂದ್ಬಿಟ್ಟು ಖಾರ ಅಮ್ಮ ಒಂಚೂರು ಖಾರ ಆಗ್ಬಿಟ್ಟಿದೆ ಅಂತ ನನ್ನ ಮಗಳಂತೂ ಫುಲ್ ಖಾರ ಅಂತ ಇದ್ಲು. ಸರಿ ಅಂದ್ಬಿಟ್ಟು ಇವಾಗ ನಾವು ಊಟ ಎಲ್ಲ ಮಾಡ್ಕೊಂಡು ರಾತ್ರಿ ಕೆಳಗಡೆ ಯಾಕೋ ಒಂಥರ ಇದಾದಂಗೆ ಆಗ್ಬಿಟ್ಟಿತ್ತು. ಅಂದ್ಕೊಂಡಿದ್ದಕ್ಕೆ ಅದಕ್ಕೆ ಊಟ ಮಾಡೋಕ್ಕೆ ಫುಲ್ಲು ಟಮ್ಮಿ ಫುಲ್ ಆಗೋಗ್ಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ವಾಕ್ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ಇಷ್ಟ ಲೈಕ್ ಮಾಡಿ. ನೆಕ್ಸ್ಟ್ ಡೇ ಸಿಗ್ತೀನಿ. ಥ್ಯಾಂಕ್ ಯು.